ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಇವತ್ತು ನನ್ನ ಚಿಕ್ಕ ಮಗನ ಬರ್ಡೇ. ಸೊ ಅವನ ಬರ್ಡೇಗೆ ಅಂತ ಮನೇಲೇ ಹೋಮ್ ಮೇಡ್ ಕೇಕನ್ನು ಮಾಡ್ತಾಯಿದ್ದೆ. ಹಿಂದಿನ ದಿನ 2 ಕಪ್ ರಾಗಿನ ನೆನೆಸಿಟ್ಟಿದ್ದೆ. ಅದಕ್ಕೆ ತೆಂಗಿನ ತುರಿನ ಹಾಕಿ ಏಲಕ್ಕಿನ ಹಾಕಿ ಈ ಥರ ಹಾಲು ತೆಗೆದು ಆ ಹಾಲನ್ನು ಲೋ ಫ್ಲೇಮ್ ಗ್ಯಾಸಲ್ಲಿಟ್ಟು ಅದಕ್ಕೆ 2 ಕಪ್ ಬೆಲ್ಲನ ಹಾಕಿ ತಿರುಗ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಟರೆ ನೀವು ಕೈ ತಿರುಗ್ತಾ ಇರಬೇಕು, ಆಚೆ ಹೋಗೋದಿಲ್ಲ, ಯಾಕಂದರೆ ಗಂಟಾದರೆ ಕಷ್ಟ. ಸೊ ನಿಧಾನಕ್ಕೆ ತಿರುಗ್ತಾ ಈ ಕಲರಿಗೆ ಚೇಂಜ್ ಆಗಬೇಕು. ಈ ಕಲರಿಗೆ ಚೇಂಜ್ ಆಗ್ತದೆ. ಇನ್ನೂ ಸ್ವಲ್ಪ ಲೋ ಫ್ಲೇಮಲ್ಲಿ ಕೈ ತಿರುಗುತ್ತೆ. ನಿಮಗೆ ಈ ಥರ ಸ್ವಲ್ಪ ಗಟ್ಟಿಯಾಗಿ ಸಿಕ್ಕ ಮೇಲೆ ಇದಕ್ಕೆ ತುಪ್ಪ ಹಾಕಿ ಇನ್ನೂ ತಿರುಗಿ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ರೆಡಿಯಾಗಿರೋ ನಮ್ಮ ರಾಗಿ ಮಿಕ್ಸ್ಚರ್ನ ಪ್ಲೇಟಿಗೆ ಹಾಕಿ ಅದ್ರ ಮೇಲೆ ಗಸಗಸೆ ಹಾಕಿ ನಾನು 1 ಅವರ್ ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಇದನ್ನು ಕಟ್ ಮಾಡ್ತಾ ಇರೋದು. ಇದೇನಿಲ್ಲ 2 ಕಪ್ಪಲ್ಲಿ ಇಷ್ಟು ಸುಮಾರಾಗೋದ್ರಿಂದ ತುಂಬ ಜನರಿಗೆ ಸರ್ವ್ ಮಾಡ್ಬೋದು. ಈ ಥರ ಸ್ಪಂಜಿಯಾಗಿ ಬರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅದು ಹೇಗಾಗಿದೆ ಅಂತ ಹೇಳಿ. ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.